ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಯಶು ಪಾಕಶಾಲೆ. ಫ್ರೆಂಡ್ಸ್, ಎಲ್ರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹೊಸ ವರ್ಷ ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಈಗ ರೆಸಿಪಿಗೆ ಬಂದರೆ ನಾವು ಇವತ್ತು ಯುಗಾದಿ ಸ್ಪೆಷಲ್ ಒಬ್ಬಟ್ಟನ್ನು, ಅದರಲ್ಲೂ ಕಡಲೆಬೇಳೆ ಒಬ್ಬಟ್ಟನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಮತ್ತು ಬೇಗ ಮಾಡ್ಕೋಬೋದು. ತುಂಬ ಟೇಸ್ಟ್ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ನಾವು ತೊಗರಿಬೇಳೆ ಸಹ ನಾವು ಒಬ್ಬಟ್ಟು ಮಾಡ್ತೀವಿ. ಇದನ್ನು ನಾನು ಕಡಲೆಬೇಳೆಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ನಾನು ಒಂದು ಬೌಲ್ಗೆ 1 ಗ್ಲಾಸ್ ಆಗೋಷ್ಟು ಕಡಲೆಬೇಳೆನ ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನಾನಿಲ್ಲಿ ಒಂದು 10 ನಿಮಿಷ ನೆನೆಸ್ಕೊತಾ ಇದ್ದೀನಿ. ನೀವು ಬೇಕಾದರೆ 1 ಗಂಟೆ 2 ಗಂಟೆ ನೆನೆಸಿಟ್ಕೊಂಡು ಬೇಯಿಸ್ಕೋಬೋದು. ಇಲ್ಲಿ ನಾನು ಜಸ್ಟ್ 10 ನಿಮಿಷ ಅಷ್ಟೇ ನೆನೆಸಿ ಬೇಯಿಸ್ಕೊತಾ ಇದ್ದೀನಿ. ಇದನ್ನು ಒಂದು 10 ನಿಮಿಷ ನೆನೆಯೋಕ್ಕೆ ಬಿಡೋಣ. ಆಮೇಲೆ ಇದಕ್ಕೆ ಒಬ್ಬಟ್ಟಕ್ಕೆ ನಾವು ಕಣಕ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ 1 ಕಪ್ ಆಗೋಷ್ಟು ಚಿರೋಟಿ ರವೆ ತೊಗೋತಾ ಇದ್ದೀನಿ. ನೀವು ಚಿರೋಟಿ ರವೆ ಬೇಡ ಅಂದರೆ ಬರೀ ಮೈದಾದಲ್ಲಿ ಸಹ ಮಾಡ್ಕೋಬೋದು, ಅಥವಾ ಮೈದಾ ಅಥವಾ ಗೋಧಿ ಹಿಟ್ಟು ಅರ್ಧ ಹಾಕಿ ಮಾಡ್ಕೋಬೋದು. ಇಲ್ಲಿ ನಾನು 1 ಕಪ್ ಮೈದಾ ಮತ್ತು 1 ಕಪ್ ಆಗೋಷ್ಟು ಚಿರೋಟಿ ರವೆ ತೊಗೋತಾ ಇದ್ದೀನಿ. ಈ ಚಿರೋಟಿ ರವೆ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಕಣಕಕ್ಕೆ. ಮತ್ತು ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಮತ್ತು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನೆಲ್ಲನೂ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ನಾವು ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ. ಕಣಕಕ್ಕೆ ನಾವು ಒಂದೇ ಸರಿ ಜಾಸ್ತಿ ನೀರು ಹಾಕಬಾರ್ದು. ಒಂದು ಸ್ವಲ್ಪನೇ ಎಷ್ಟೆಷ್ಟು ಬೇಕೋ ಹಾಕ್ಕೊಂಡು ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಅದು ನಾವು ಕಲಿಸ್ಕೋಬೇಕಾಗುತ್ತೆ. ಇದನ್ನು ನಾವು ಚಪಾತಿ ಹಿಟ್ಟಿಗಿಂತನೂ ಇನ್ನೂ ಸಾಫ್ಟಾಗಿ ಕಲಿಸ್ಕೋಬೇಕು. ನೋಡಿ, ಈ ರೀತಿ ಸಾಫ್ಟಾಗಿರಬೇಕು. ಇದು ಗಟ್ಟಿ ಆದರೆ ನಮಗೆ ನಾರು ಥರ ಬರಲ್ಲ, ಆವಾಗ ಅದು ಒಬ್ಬಟ್ಟು ಚೆನ್ನಾಗಿ ಬರಲ್ಲ. ಅದಕ್ಕೋಸ್ಕರನೇ ಇದನ್ನು ಸ್ವಲ್ಪ ನಾವು ಸಾಫ್ಟಾಗೇ ಕಲಿಸ್ಕೋಬೇಕು. ಮತ್ತು ಇದಕ್ಕೆ ನಾನು ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾದ್ಕೋಬೇಕು. ಇದು ಎಷ್ಟು ನಾವು ಚೆನ್ನಾಗಿ ನಾದ್ತೀವೋ ಒಬ್ಬಟ್ಟಿಗೆ ಅಷ್ಟು ಚೆನ್ನಾಗಿ ಬರುತ್ತೆ ಕಣಕ. ಇದನ್ನು ನಾವು ಚೆನ್ನಾಗಿ ಎಣ್ಣೆ ಸ್ವಲ್ಪನೇ ಹಾಕ್ಕೋತಾ ನಾನಿಲ್ಲಿ ಸರಿಸುಮಾರು ಒಂದು 4ರಿಂದ 5 ಟೇಬಲ್ ಸ್ಪೂನು ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ನಾವು ಒಂದು 5 ನಿಮಿಷ ನಾವು ಇದನ್ನು ಚೆನ್ನಾಗಿ ನಾದಿ ನೋಡಿ, ಎಲ್ಲ ಕ್ಲೀನಾಗಿ ಈ ಥರ ಪಾತ್ರೆಗೆ ಸ್ವಲ್ಪನೂ ಅಂಟದಿರೋ ಎಲ್ಲ ಬರುತ್ತಲ್ಲ. ಆದಮೇಲೆ ಚೆನ್ನಾಗಿ ನಾದಿದ್ದಾದಮೇಲೆ ಇದಕ್ಕೆ ಮತ್ತೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ಈ ರೀತಿ ಅಪ್ಲೈ ಮಾಡಿ ಅದ್ರ ಮೇಲೆ ನಾವು ಒಂದು ಬಟ್ಟೆ ಕಾಟನ್ ಬಟ್ಟೆ ಅಥವಾ ಒಂದು ಪ್ಲೇಟು ಇಲ್ಲಾಂದರೆ ಒಂದು ಬೌಲ್ನ ಈ ರೀತಿ ಅದ್ರ ಮೇಲೆ ಮುಚ್ಚಿಟ್ಬೇಕು. ಅದು ಚೆನ್ನಾಗಿ ನೆನಿಬೇಕು. ಆ ನೆನೆಯೋ ಅಷ್ಟರೊಳಗೆ ನಾವಿಲ್ಲಿ ಪೂರ್ಣಕ್ಕೆ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಇಲ್ಲಿ ನಾನು ಕಡಲೆಬೇಳೆ ನೆನೆಸಿಟ್ಕೊಂಡಿದ್ದೆನಲ್ಲ, ಒಂದು 10 ನಿಮಿಷ ನೆನೆಸಿಟ್ಕೊಂಡಿದ್ದೆ ಅಷ್ಟೇ. ಅದನ್ನು ಒಂದು ಕುಕ್ಕರಲ್ಲಿ ಹಾಕಿ ನಾನು ಇಲ್ಲಿ 2 ವಿಷಲ್ ತೆಗೆಸ್ಕೊತಾ ಇದ್ದೀನಿ. ಅಥವಾ ನೀವು ಇನ್ನೂ ಜಾಸ್ತಿ ಹೊತ್ತು ನೆನೆ ಹಾಕಿ 1 ಅವರ್ 2 ಅವರ್ ನೆನೆ ಹಾಕಿ ಪಾತ್ರೆಯಲ್ಲಿ ಸಹ ಬೇಯಿಸ್ಕೋಬೋದು. ಪಾತ್ರೆಯಲ್ಲಿ ನೀವು ಬೇಯಿಸ್ಕೊಂಡು ಚೆನ್ನಾಗದು ಬೆಂದ ಮೇಲೆ ನಾವು ಒಬ್ಬಟ್ಟು ಮಾಡ್ಬೋದು. ಇವಾಗ ನಾನು ಇಲ್ಲಿ ಒಂದು ಸ್ವಲ್ಪ ಅರಿಶಿನ, ಒಂದು ಚಿಟಿಕೆ ಅರಿಶಿನ ಮತ್ತು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಂಡು ಕುಕ್ಕರ್ಲಿ ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ನೋಡಿ, ಅಕಸ್ಮಾತ್ ನಿಮ್ಗೆ 2 ವಿಷಲ್ ಬೆಂದಿಲ್ಲ ಅಂದರೆ ಇನ್ನೂ 1 ವಿಷಲ್ ಕೂಗಿಸ್ಕೋಬೋದು. ಇದು ಬೆಂದಾದಮೇಲೆ ಇದನ್ನು ನಾವು ಒಂದು ಟ್ರೈನರಲ್ಲಿ ಹಾಕಿ ನೀರನ್ನೆಲ್ಲನೂ ಸಪ್ರೇಟ್ ಮಾಡ್ಕೋಬೇಕು. ಮತ್ತು ಈ ಬೇಳೆನಲ್ಲಿ ನಾವು ಒಬ್ಬಟ್ಟು ಸಾರು ಅಂತ ಸಹ ಮಾಡ್ಬೋದು. ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಒಬ್ಬಟ್ಟು ಸಾರು ತೋರಿಸ್ತಾ ಇದ್ದೀನಿ. ಈಗ ಇದೇ ನೀರಲ್ಲಿ ನಾನು ಒಬ್ಬಟ್ಟು ಸಾರು ಸಹ ಮಾಡಿ ತೋರಿಸ್ತೀನಿ. ಮತ್ತು ಈಗ ಇದನ್ನೆಲ್ಲ ಆದಮೇಲೆ ಅದನ್ನು ಸ್ವಲ್ಪ ತಣ್ಣಗಾದಮೇಲೆ ಇದಕ್ಕೆ ನಾನು ಒಬ್ಬಟ್ಟಂದು ಹೂರ್ಣಕ್ಕೆ ಬೆಲ್ಲನ ಇಲ್ಲಿ 1 ಗ್ಲಾಸ್ ಆಗೋಷ್ಟು ಕಡಲೆಬೇಳೆ ತೊಗೊಂಡಾಗ 1/4 ಗ್ಲಾಸ್ ಆಗೋಷ್ಟು ಬೆಲ್ಲದ ಪುಡಿನ ತೊಗೊಂಡು ಬೆಲ್ಲನ ಪುಡಿ ಮಾಡ್ಕೊಂಡಿರೋದನ್ನ ತೊಗೊಂಡು ಹಾಕ್ಕೊಂಡಿದ್ದೀನಿ ಬಾಣಲಿಗೆ. ಮತ್ತು ಅದೇನು ಫುಲ್ ಕರಗೋ ಅಷ್ಟು ಪಾಕ ಬರೋದೇನು ಬೇಕಾಗಿಲ್ಲ. ಈಗ ಜಸ್ಟ್ ಇದು ಬೇಳೆನ ನಾವು ಅದ್ರ ಜೊತೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದೇ ಬೆಲ್ಲ ಕರಗಿನೇ ಅದು ಒಂದು ಸ್ವಲ್ಪ ನೀರು ಆಗುತ್ತೆ. ಅದೇ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದರೆ ನಮಗೆ ಬೆಲ್ಲ ಚೆನ್ನಾಗಿ ಕರಗ್ತಾ ಇರುತ್ತೆ. ನೋಡಿ, ಈ ರೀತಿ ಒಂದು 2 ನಿಮಿಷಕ್ಕೆ ನಮಗೆ ಬೆಲ್ಲ ಎಲ್ಲನೂ ಕರಗ್ತಾ ಬರುತ್ತೆ. ಈ ರೀತಿ ಮಿಕ್ಸ್ ಮಾಡ್ಕೊತಾ ಇರಬೇಕು. ಅವಾಗ ಇದನ್ನು ನಾವು ಲೋ ಫ್ಲೇಮಲ್ಲಿ ಇಟ್ಟೇ ಕರಗಿಸ್ಕೋಬೇಕು. ಯಾವುದೇ ಕಾರಣಕ್ಕೂ ಐ ಫ್ಲೇಮಲ್ಲಿ ಇಡಬೇಕು. ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ನಾವು ತಿರುಗಿಸ್ತಾ ಇದ್ದರೆ ನಮಗೆ ಬೆಲ್ಲ ಚೆನ್ನಾಗಿ ಕರಗಿ ಪಾಕ ಸರಿಯಾಗಿ ಬಂದು ಒಬ್ಬಟ್ಟಿಗೆ ಹೂರಣ ಚೆನ್ನಾಗಿ ಬರುತ್ತೆ. ಮತ್ತು ಇದು ತೆಳುವಾಗ್ದಿರ ಕರೆಕ್ಟಲ್ಲಿ ಕರೆಕ್ಟ್ ಟೆಕ್ಸ್ಚರಲ್ಲಿ ಬರುತ್ತೆ. ಮತ್ತು ಇಲ್ಲಿ ನಾನು 1 ಕಪ್ ಆಗೋಷ್ಟು ಕೊಬ್ಬರಿ ತುರಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ನಾನು ಇಲ್ಲಿ 1 ಗ್ಲಾಸ್ ಬೇಳೆಗೆ 1/4 ಗ್ಲಾಸ್ ಬೆಲ್ಲ ಮತ್ತು ಇಲ್ಲಿ 1 ಚಿಕ್ಕ ಕಪ್ ಆಗೋಷ್ಟು ಕೊಬ್ಬರಿ ತುರಿನ ಸೇರಿಸ್ತಾ ಇದ್ದೀನಿ. ಕೊಬ್ಬರಿ ತುರಿ ನಿಮ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಂದರೆ ಸೇರಿಸ್ಕೋಬೋದು. ಸ್ವೀಟ್ಗೂ ಅಷ್ಟೇ, ನೀವು ಸ್ವೀಟ್ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಂದರೆ ಜಾಸ್ತಿ ಮಾಡ್ಕೋಬೋದು, ಕಡಿಮೆ ಬೇಕು ಅಂದರೆ ಕಡಿಮೆ ಮಾಡಿಕೊಂಡು ಇದು ಮಾಡಬೇಕು. ಆಮೇಲೆ ಕೊನೆಯಲ್ಲಿ ಇದಕ್ಕೆ ನಾನು
ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ. ಏಲಕ್ಕಿ ಪುಡಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಫ್ಲೇವರ್ ಎಲ್ಲನೂ. ಯಾವುದೇ ಸ್ವೀಟ್ಗಾದರೂ ನಾವು ಜಾಸ್ತಿ ಏಲಕ್ಕಿ ಪುಡಿನೇ ಯೂಸ್ ಮಾಡಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಯೂಸ್ ಮಾಡೋದ್ರಿಂದ. ಈಗ ಇದಕ್ಕೂ ಅಷ್ಟೇ ನಾನು ಈಗ ಅರ್ಧ ಟೀ ಸ್ಪೂನ್ ಆಗೋಷ್ಟು ಏಲಕ್ಕಿ ಪೌಡ್ರನ್ನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಇವಾಗ ಇದು ಕರೆಕ್ಟಾಗಿದೆ. ನಮಗೆ ಇವಾಗ ರುಬ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ ಮತ್ತು ಹೂರಣ ಕರೆಕ್ಟ್ ಟೆಕ್ಸ್ಚರಲ್ಲಿ ಬರುತ್ತೆ. ಇವಾಗ ಇದನ್ನು ಆಫ್ ಮಾಡಿ ಚೆನ್ನಾಗಿ ಆರಿದ ಮೇಲೆ ಇದನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡು ಚಿಕ್ಕ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಇದನ್ನು ರುಬ್ಕೋತಾ ಇದ್ದೀನಿ. ಎಲ್ಲ ರುಬ್ಕೊಂಡು ಆದಮೇಲೆ ನನಗೆ ನೋಡಿ ಈ ರೀತಿ ಚೆನ್ನಾಗಿ ಬಂದಿದೆ. ಉಂಡೆ ಕಟ್ಟೋಕ್ಕೂ ಅಷ್ಟೇ ತೆಳುವೂ ಆಗಲಿಲ್ಲ, ತುಂಬ ಗಟ್ಟಿನೂ ಆಗಲಿಲ್ಲ, ಕರೆಕ್ಟಾಗಿ ಬಂದಿದೆ. ನೀವು ನೋಡಿ ಈ ರೀತಿ ಉಂಡೆ ಕಟ್ಟಿ ನೋಡಿದಾಗ ಈ ರೀತಿ ಬರಬೇಕು. ಆವಾಗ ನಮಗೆ ಒಬ್ಬಟ್ಟು ತುಂಬ ಚೆನ್ನಾಗಿ ಬರುತ್ತೆ. ನನಗೆ ಇಲ್ಲಿ ಕರೆಕ್ಟಾಗಿ ಬಂದಿದೆ. ಇವಾಗ ಇದನ್ನು ಎಲ್ಲ ಉಂಡೆಗಳು ಮಾಡಿ ಇಟ್ಕೊತಾ ಇದ್ದೀನಿ. ಆಮೇಲೆ ಇದನ್ನು ನಾವು ಕಣಕ ರೆಡಿ ಮಾಡಿ ಇಟ್ಕೊಂಡಿದ್ವಲ್ವ, ಅದು ಚೆನ್ನಾಗಿ ನೆಂದಿರುತ್ತೆ. ಇವಾಗ ಇನ್ನೊಂದು ಸರಿ ಅದನ್ನು ಚೆನ್ನಾಗಿ ಸ್ವಲ್ಪ ನಾದ್ಕೊಂಡು ಆದಮೇಲೆ ಇಲ್ಲಿ ನಾನು ಹೂರಣನ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ನನಗೊಂದು ಗ್ಲಾಸ್ ಬೇಳೆಗೆ ಇಷ್ಟು ಉಂಡೆ ಕಟ್ಕೊಂಡಿದ್ದೀನಿ. ನಾನು ಸ್ವಲ್ಪ ಚಿಕ್ಕ ಚಿಕ್ಕದಾಗೆ ಮಾಡ್ಕೊತಾ ಇದ್ದೀನಿ. ನೀವು ದೊಡ್ಡದಾಗಿ ಬೇಕಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಹೂರಣ ಎತ್ಕೊಂಡು ಮಾಡ್ಕೊಬೋದು. ಇವಾಗ ಒಂದು ಸ್ವಲ್ಪ ಕಣಕ ತೊಗೊಂಡು ಅದನ್ನು ಒಂದು ಪ್ಲಾಸ್ಟಿಕ್ ಹಾಳೆನೋ ಅಥವಾ ಬಟರ್ ಪೇಪರು ಅಥವಾ ಈ ರೀತಿ ಹೋಳಿಗೆ ಶೀಟ್ ಅಂತ ಬರುತ್ತೆ ಆ ಥರದ ಮೇಲೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಸವರಿ ಚೆನ್ನಾಗಿ ಅದನ್ನು ಅದ್ರ ಮಧ್ಯದಲ್ಲಿಟ್ಟು ಕವರ್ ಮಾಡ್ಕೋಬೇಕು. ಸುತ್ತ ಕವರ್ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನು ಈ ರೀತಿ ರೌಂಡ್ ಶೇಪಲ್ಲಿ ಬರೋ ಥರ ಈ ರೀತಿ ತಟ್ಕೋಬೇಕು. ಅಥವಾ ನಿಮಗೆ ಯಾವುದಾದ್ರೂ ಒಂದು ಪ್ಲಾಸ್ಟಿಕ್ ಶೀಟ್ ಅದ್ರ ಮೇಲೆ ಹಾಕಿ ಆವಾಗ ಸಹ ನಾವು ಉಜ್ಜಿದ್ರೆ ಅದು ಸಹ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಕೈಯಲ್ಲೇ ಇದನ್ನು ಈ ರೀತಿ ತಟ್ತಾಯಿದ್ದೀನಿ. ನಮಗೆ ಎಷ್ಟು ತೆಳುಬೇಕೋ ಅಷ್ಟು ತೆಳುವಾಗಿ ತಟ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ತೆಳುವಾಗಿ ಸಹ ತಟ್ಕೋಬೋದು. ಇವಾಗ ಇದನ್ನು ಎಲ್ಲ ತಟ್ಟಿದ್ದಾದಮೇಲೆ ಹೆಂಚನ್ನ ಕಾಯಲ್ಲಿಟ್ಟಿದ್ದೆ. ಹೆಂಚು ಕಾದಿದೆ. ಇವಾಗ ಇದಕ್ಕೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ತುಪ್ಪ ಸವರ್ಕೊಂಡು, ನಿಮ್ಗೆ ತುಪ್ಪ ಬೇಡ ಅಂದರೆ ಎಣ್ಣೆ ಸಹ ಹಾಕ್ಕೊಂಡು ಅದ್ರ ಮೇಲೆ ಇದನ್ನು ನಾನು ಡೈರೆಕ್ಟ್ ಒಬ್ಬಟ್ಟು ಶೀಟ್ನ ಹೆಂಚಿನ ಮೇಲೆ ಹಾಕ್ತಾಯಿದ್ದೀನಿ. ಹಾಕಿ ಆದಮೇಲೆ ಒಂದು 10 ಸೆಕೆಂಡ್ ಬಿಟ್ಟು ತೆಗೆದ್ರೆ ಅದು ನೀಟಾಗಿ ಬರುತ್ತೆ. ಇವಾಗ ನೋಡಿ ಒಬ್ಬಟ್ಟು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ಇದಕ್ಕೆ ಮೇಲೆ ಮತ್ತೆ ಒಂದು ಸ್ವಲ್ಪ ತುಪ್ಪ ಹಾಕಿ ಇದನ್ನು ಎರಡೂ ಸೈಡನ್ನು ಚೆನ್ನಾಗಿ ನಾವು ಇದನ್ನು ಸುಡಬೇಕಾಗುತ್ತೆ. ಸುಟ್ಟರೆ ನಮಗೆ ಸೂಪರಾಗಿರುವಂಥ ಒಬ್ಬಟ್ಟು ರೆಡಿ ಆಗೋಗುತ್ತೆ. ನಮಗೆ ಯುಗಾದಿಗೆಲ್ಲ ಸ್ಪೆಷಲ್ ನಮ್ಮ ಕಡೆ ಎಲ್ಲ ಒಬ್ಬಟ್ಟೇ ಆಗಿರೋದ್ರಿಂದ ಎಲ್ಲರೂ ಸಾಮಾನ್ಯವಾಗಿ ಯುಗಾದಿ ಹಬ್ಬದ ದಿನ ಒಬ್ಬಟ್ಟು ಮಾಡೇ ಮಾಡ್ತೀವಿ. ಒಂದ್ಸರಿ ಈ ರೀತಿ ಕಡಲೆಬೇಳೆಯಲ್ಲೂ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನೀವು ಈ ಯುಗಾದಿಗೆ ಈ ರೀತಿ ಒಬ್ಬಟ್ಟನ್ನ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಹಾಗೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.